ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ರುಚಿಕರವಾಗಿರುವಂಥ ಈ ಚೋಡ ರೆಸಿಪಿನ ಯಾವ ರೀತಿ ಮಾಡಬೇಕಂತ ತೋರಿಸ್ತಾ ಇದ್ದೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಚೋಡ ಎಲ್ಲರೂ ಇಷ್ಟಪಡುವಂಥ ರೆಸಿಪಿ ಇದು. ಸೊ ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ನಾವಿಲ್ಲಿ ಹಸಿರಾಗೊಟ್ಟು ಚುನ್ಮರಿ ಚೂಡನ ತೊಗೊಂಡಿದ್ದೀವಿ. ಸೊ ಅದನ್ನು ಸ್ವಲ್ಪ ಈ ಮರದಲ್ಲಿ ಹಾಕಿಬಿಟ್ಟು ಈ ರೀತಿ ಒಣಿತಾ ಹೋದರೆ ಹಿಂದ್ಗಡೆ ಎಲ್ಲ ಡಸ್ಟ್ ಕೂತ್ಕೊಂಡ್ಬಿಡತ್ತೆ. ಸೊ ಅದನ್ನು ತೆಗೆದುಬಿಟ್ಟು ಇವಾಗ ಈ ರೀತಿ ಚೆನ್ನಾಗಿ ಡಸ್ಟ್ ಎಲ್ಲ ಹೋಗೋವರೆಗೂ ಈ ರೀತಿ ಮಾಡಿ ಒಂದು ಬುಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ. ಇದು 8 ರಿಂದ 10 ಸೇರು ಚುನ್ಮುರಿನ ತೊಗೊಂಡಿದ್ದೀವಿ ನಾವಿಲ್ಲಿ. ಸೊ ಇದನ್ನು ಮಾಡೋ ವಿಧಾನ ನೋಡೋಣ ಬನ್ನಿ. ಇವಾಗ ಈ ಕಡೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ ಒಂದು 6 ರಿಂದ 7 ಟೇಬಲ್ ಸ್ಪೂನ್ ಆಗುವಷ್ಟು, ಧನಿಯಾ ಪೌಡ್ರು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು, 1 ಹಿಡಿ ಆಗುವಷ್ಟು ಕರಿಬೇವು ಸೊಪ್ಪು, ನೆಕ್ಸ್ಟು ಒಂದು 4 ಚಮಚ ಆಗುವಷ್ಟು ಚೋಡಾ ಮಸಾಲೆನ, ಇಲ್ಲಿ ಒಂದು 4 ಚಮಚ ಆಗುವಷ್ಟು ಜೀರಿಗೆನ ತರಿತರಿಯಾಗಿ ಜಜ್ಜಿ ತೊಗೊಂಡಿದ್ದೀವಿ. ನೆಕ್ಸ್ಟು 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಚೋಡಾ ತುಂಬಾ ರುಚಿಯಾಗಿ ಬರುತ್ತೆ. ಈ ಕಡೆಗೆ ಮಿಕ್ಸಿಗೆ ಸಕ್ಕರೆನ ರುಬ್ಬಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀವಿ ನೋಡಿ. ಸಕ್ಕರೆ ಒಂದು ಸಣ್ಣ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಸಕ್ಕರೆ ಪುಡಿನ ತೊಗೋಬೇಕಂದ್ರೆ ಒಂದು 2 ಹಿಡಿ ಆಗುವಷ್ಟು ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀವಿ. ಈ ಕಡೆಗೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಬಿಟ್ಟು ಇಲ್ಲಿ 1 ಲೋಟ ಆಗುವಷ್ಟು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ ನಾವು. ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ ಇಲ್ಲ ಅಂತ ಒಂದು ಶೇಂಗಾ ಬೀಜನ ಹಾಕಿ ಚೆಕ್ ಮಾಡಿ ನೋಡಿದ್ವಿ ಮೊದಲಿಗೆ. ಸೊ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಶೇಂಗಾವನ್ನು ಒಂದು ಬೌಲ್ ಆಗುವಷ್ಟು ತೊಗೊಂಡಿದ್ದೀವಿ ನಾವು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 2 ನಿಮಿಷದವರೆಗೂ ಹಾಗೆ ಶೇಂಗಾ ಬೀಜನ ಫ್ರೈ ಮಾಡ್ಕೋಬೇಕು ನೋಡಿ. ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಶೇಂಗಾ ಬೀಜ ಫ್ರೈ ಆಗಿದೆ. ಇವಾಗ ಆ ಶೇಂಗಾ ಬೀಜನ ತಗೊಂಡ್ಬಿಟ್ಟು ಮೊದಲಿಗೆ ಏನು ಚೂಡ ತೊಗೊಂಡಿದ್ದೀವಲ್ಲ ಚುನ್ಮುರಿನ, ಆ ಚುನ್ಮುರಿಗೇ ಸೇರಿಸ್ತಾ ಇದ್ದೀವಿ. ಇವಾಗ ಅದೇ ಎಣ್ಣೆಗೆ ಸ್ವಲ್ಪ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ ನಾವಿಲ್ಲಿ ಅಂತ. ಸೊ ನಾವು ಮಾಡಿರೋಂಥ ಚೂಡ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಮೊದಲಿಗೆ ಏನು ತೊಗೊಂಡಿದ್ದೀವಲ್ಲ ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪೌಡ್ರು, ಚೋಡಾ ಮಸಾಲ ಪೌಡ್ರು ಅದನ್ನೆಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು 1 ಹಿಡಿ ಆಗುವಷ್ಟು ಕರಿಬೇವು ಸೊಪ್ಪು ಮತ್ತು ಜೀರಿಗೆ ಪುಡಿನೂ ಸಹ ಜೀರಿಗೆನ ತರಿತರಿಯಾಗಿ ಜಜ್ಜಿನೇ ಹಾಕಿದ್ದೀವಿ. ಈ ಕಡೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈ ರೀತಿ ಚುನ್ಮುರಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಎಲ್ಲ ಒಂದೇ ಸೈಡ್ ಮಸಾಲೆನ ಹಾಕ್ಲಿಕ್ಕೆಲ್ಲ ಒಂದೇ ಸೈಡೇ ಜಾಸ್ತಿ ಕೂತ್ಕೊಂಡ್ಬಿಡುತ್ತೆ. ಸೊ ಚುನ್ಮುರಿಗೆ ಚೆನ್ನಾಗಿ ತಾಗೋ ಥರ ಈ ರೀತಿ ಅಲ್ಲಿ ಇಲ್ಲೇ ಮಸಾಲೆನ ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ಚೋಡ ಮಾಡ್ಕೊಂಡ್ರೆ ಎಲ್ಲರೂ ಮನೆಯಲ್ಲಿ ಕೇಳಿ ತಿಂತಾರೆ, ಎಲ್ಲರೂ ಖಂಡಿತವಾಗಿಯೂ ಇಷ್ಟಪಟ್ಟು ತಿಂತಾರೆ. ಸೊ ಈವ್ನಿಂಗೆಲ್ಲ ಟೀ ಜೊತೆಗೆಲ್ಲ ಚೋಡನ ನೀವು ತಿನ್ಕೋಬೋದು ಈ ರೀತಿ ಮಾಡ್ಕೊಂಡ್ಬಿಟ್ಟು ನೋಡಿ. ಮತ್ತೆ 2 ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಚುನ್ಮುರಿಗೆಲ್ಲ ತಾಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಖಂಡಿತವಾಗಿಯೂ ನಾವು ಮಾಡಿರೋಂಥ ಈ ಚುನ್ಮುರಿ ಚೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.